ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡತೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಡಯಾಲಿಸಿಸ್ ಅನ್ನುವಂತಹ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಅಂದರೆ ಕಿಡ್ನಿ ಸಮಸ್ಯೆಯಿಂದಾಗಿ ಡಯಾಲಿಸಿಸ್ನ ಮಾಡಲಾಗ್ತಾ ಇದೆ. ಡಯಾಲಿಸಿಸ್ನ ಜೀವರಕ್ಷಕ ಚಿಕಿತ್ಸೆ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಡಯಾಲಿಸಿಸ್ಗೆ ಯಾಕಿಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡಲಾಗ್ತಾ ಇದೆ? ಕಿಡ್ನಿ ಫೇಲ್ಯೂರ್ ಆದಂಥವರಲ್ಲಿ ಡಯಾಲಿಸಿಸ್ ಮಾಡಲೇಬೇಕಾಗುತ್ತಾ? ಡಯಾಲಿಸಿಸ್ ಮಾಡಬೇಕಂತಂದ್ರೆ ಯಾವ ರೀತಿ ಪದ್ಧತಿಯನ್ನು ಅನುಸರಿಸ್ತಾರೆ? ಡಯಾಲಿಸಿಸ್ ಮಾಡಿಸುವಂತಹ ಜೀವನ ಶೈಲಿ ಹೇಗಿರಬೇಕು? ಅವರ ಆಹಾರ ಕ್ರಮ ಹೇಗಿರಬೇಕು? ಇನ್ನು ಚಿಕಿತ್ಸಾ ವೆಚ್ಚಗಳೆಷ್ಟು? ದಿನಚರಿಯನ್ನು ಹೇಗೆ ಮೇಂಟೈನ್ ಮಾಡಬೇಕು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ನೆಫ್ರಾಲಜಿ ವಿಭಾಗದ ಡಾಕ್ಟರ್ ಸುಷ್ಮಾ ರಾಣಿರಾಜು ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಶೋ. ನಮಸ್ಕಾರ. ಈಗ ಪ್ರತಿನಿತ್ಯ ನಾವು ವ್ಯಾಯಾಮ ಹೇಗೆ ಮಾಡ್ಕೊಂಡು ಹೋಗ್ತೀವೋ ಹಾಗೆ ಆ ರೀತಿಯಲ್ಲಿ ಈಗ ಡಯಾಲಿಸಿಸ್ ಮಾಡಿಸೋರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಎಲ್ಲ ತುಂಬಾ ವಿರಳ ಡಯಾಲಿಸಿಸ್ ಅಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ತಿತ್ತು. ಆ ಹಾಸ್ಪಿಟಲ್ನ ಹುಡ್ಕೊಂಡೋಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ರು. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಗಲ್ಲಿಯಲ್ಲೂ ಕೂಡ ಒಂದು ಡಯಾಲಿಸಿಸ್ ಸೆಂಟರ್ನ ತೆಗಿತಾ ಇದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ಸಮಸ್ಯೆ ಉಲ್ಬಣ ಆಯ್ತಾ, ಕಿಡ್ನಿ ಸಮಸ್ಯೆ ಇರುವಂತ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಮೊದಲಿಗೆ ಈ ಡಯಾಲಿಸಿಸ್ ಅನ್ನೋದು ಯಾವ ಕಾರಣದಿಂದ ಮಾಡಲಾಗುತ್ತೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಡಯಾಲಿಸಿಸ್ ಕಿಡ್ನಿ ಫೇಲ್ಯೂರ್ ರೋಗಿಗಳಲ್ಲಿ ಮಾಡಲಾಗುತ್ತೆ. ಕಿಡ್ನಿ ಕೆಲಸ ಏನಪ್ಪ ಅಂತಂದರೆ ರಕ್ತನ ಫಿಲ್ಟರ್ ಮಾಡೋದು. ಯಾವಾಗ ರಕ್ತ ಫಿಲ್ಟರ್ ಆಗೋದಿಲ್ಲ, ಸೊ ಈ ತ್ಯಾಜ್ಯ ಪದಾರ್ಥ ಅಂತ ಏನು ಹೇಳ್ತೀವಿ, ಎಕ್ಸ್ಟ್ರಾ ವಾಟರ್, ಎಕ್ಸ್ಟ್ರಾ ಸಾಲ್ಟ್ ಎಲ್ಲ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಅಕ್ಯುಮುಲೇಟ್ ಆಗಿ ದೆನ್ ಜನ ನಾರ್ಮಲ್ ಆಗಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಜೀವ ಹೋಗೋ ಅಂಥ ಪರಿಸ್ಥಿತಿ ಬರುತ್ತೆ ಕಿಡ್ನಿ ಕೆಲಸ ಮಾಡ್ದೇ ಇದ್ದರೆ. ಸೊ ಕಿಡ್ನಿ ಕೆಲಸನ ರೀಪ್ಲೇಸ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಮನುಷ್ಯನ ರಕ್ತನ ಒಂದು ಮೆಷಿನ್ ಮೂಲಕ ಪಾಸ್ ಮಾಡಿ ಬ್ಲಡ್ ಅನ್ನ ಶುದ್ಧೀಕರಿಸ್ತೀವಿ. ಇದನ್ನ ನಾವು ಡಯಾಲಿಸಿಸ್ ಪ್ರೋಸೆಸ್ ಅಂತ ಕರಿತೀವಿ. ಅಂದ್ರೆ ಜೀವರಕ್ಷಕ ಚಿಕಿತ್ಸೆ ಅಂತ ಕರೆಯೋದು ಯಾಕೆ ಅಂತಂದ್ರೆ ಕಿಡ್ನಿ ಕೆಲಸ ಮಾಡಲಿಲ್ಲ ಅಂತಂದ್ರೆ, ಅದನ್ನ ನಾವು ರೀಪ್ಲೇಸ್ ಮಾಡಲಿಲ್ಲ ಅಂತಂದ್ರೆ ಜೀವ ಹೋಗೋ ಪರಿಸ್ಥಿತಿ ಬರುತ್ತೆ. ಕಿಡ್ನಿ ಆಲ್ಮೋಸ್ಟ್ 101 ಕೆಲಸಗಳನ್ನ ಶರೀರದಲ್ಲಿ ಮಾಡುತ್ತೆ. ಓಕೆ, ಆ ಕೆಲಸಗಳನ್ನೆಲ್ಲ ನಾವು ರಿಪ್ಲೇಸ್ ಮಾಡಲಿಲ್ಲ ಅಂದರೆ ಸೊ ಪೀಪಲ್ ಮೇ ಡೈ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಅದು ನಮ್ಮ ಹಾರ್ಟನ್ನು ಪಂಪ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲ್ಲ. ಆ್ಯಸಿಡ್ ಬೇಸ್ ಅಂತ ಹೇಳ್ತೀವಿ. ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಏನಾದರೂ ನಾವು ಮೇಂಟೈನ್ ಮಾಡಿ ಇಡಲಿಲ್ಲ ಅಂತಂತಂದರೆ ಇಂಟರ್ನಲ್ ಆರ್ಗನ್ಸ್ ನಾರ್ಮಲ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೀರಿನ ಅಂಶ ನಮ್ಮ ಶರೀರದಲ್ಲಿ ನಾವೇನಾದರೂ ಸಮತೋಲನ ಬ್ಯಾಲೆನ್ಸ್ ಕಾಯ್ಕೊಂಡು ಬರಲಿಲ್ಲ ಅಂತಂತಂದರೆ, ಅಧಿಕ ಪ್ರಮಾಣದಲ್ಲಿ ನಮ್ಮದೇನಾದರೂ ಶರೀರದಲ್ಲಿ ನೀರು ಸೇರಿಕೊಂಡ್ರೆ, ಲಂಗ್ಸಲ್ಲಿ ನೀರು ಸೇರಿಕೊಂಡ್ರೆ ಜೀವ ಹೋಗೋ ಪರಿಸ್ಥಿತಿ ಬರುತ್ತೆ. ಸೊ ಕಿಡ್ನಿ ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯನೂ ಕೂಡ ನಾವು ಜೀವಂತವಾಗಿ ಇರಲಿಕ್ಕೆ ತುಂಬ ಅತ್ಯವಶ್ಯಕ. ಸೊ ಯೂಸಸ್ ಏನದ್ರಿಂದ ಡಯಾಲಿಸಿಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಈಗ ಹೇಳಿದೆ ಅಲ್ಲ, ಕಿಡ್ನಿ ಏನು ಕೆಲಸ ಮಾಡುತ್ತೆ ಅಂದರೆ ರಕ್ತ ಶುದ್ಧಿ ಮಾಡುತ್ತೆ. ನಾವು ಪ್ರತಿದಿನ ಊಟ ತಿಂಡಿ ಮಾಡ್ತೀವಿ, ಶರೀರದಲ್ಲಿ ಅನೇಕ ಏನದು ಕೆಮಿಕಲ್ ರಿಯಾಕ್ಷನ್ಸ್, ಬಾಡಿಲಿ ರಿಯಾಕ್ಷನ್ಸ್ ಆಗುತ್ತೆ. ಆ ರಿಯಾಕ್ಷನ್ ಆದಾಗ ಅದರಲ್ಲಿ ಏನಾಗುತ್ತೆ, ಒಳ್ಳೆ ಬೈ ಪ್ರಾಡಕ್ಟು ಮತ್ತು ವೇಸ್ಟ್ ಪ್ರಾಡಕ್ಟ್ ಎರಡೂ ಉತ್ಪತ್ತಿ ಆಗುತ್ತೆ. ಈ ವೇಸ್ಟ್ ಪ್ರಾಡಕ್ಟ್ ಉತ್ಪತ್ತಿ ಆಗೋದನ್ನ ನಾವು ಶರೀರದಿಂದ ತೆಗಿಬೇಕು. ಈ ಕ್ಲೀನಿಂಗ್ ಕೆಲಸ ಯಾರಪ್ಪ ಮಾಡ್ತಾರೆ ನಮ್ಮ ಶರೀರದಲ್ಲಿ? ಅದು ಮಾಡೋದು ನಮ್ಮ ಕಿಡ್ನಿ, ಹೌದಲ್ವಾ? ಇದು ಕ್ಲೀನಿಂಗ್ ಆಗಲಿಲ್ಲ ಅಂತಂತಂದರೆ ಈ ಟಾಕ್ಸಿಕ್ ಅಥವಾ ವೇಸ್ಟ್ ಸಬ್ಸ್ಟೆನ್ಸಸ್ ಬಾಡಿನಲ್ಲಿ ಸೇರ್ಕೊಳ್ಳುತ್ತೆ. ಸೊ ಅದು ನಮ್ಮ ಬೇರೆ ಅಂಗಾಂಗಗಳಿಗೆ ನಾರ್ಮಲ್ ಆಗಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಓಕೆ, ಅದು ಒಂದು. ಎರಡನೇದು, ನಾವು ಎಷ್ಟೊಂದು ನೀರು ಕುಡಿತೀವಿ, ಉಪ್ಪು ಅಂಶನೆಲ್ಲ ನಾವು ಊಟ ಮಾಡೋದ್ರಲ್ಲಿ ತಗೊಳ್ತೀವಿ. ಯಾರೂ ನಾವು ಇತಿಮಿತಿಯಾಗಿ ಮೆಜರ್ ಮಾಡಿಬಿಟ್ಟು ತಗೊಳ್ಳಲ್ಲ, ಹೌದಲ್ವಾ? ಸೊ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅದೇನು ಮಾಡುತ್ತೆ, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಶರೀರದಲ್ಲಿ ಇಟ್ಕೊಳ್ಳುತ್ತೆ. ಬೇಡವಾದ ಎಕ್ಸ್ಟ್ರಾ ನೀರನ್ನು ಯೂರಿನ್ ಮುಖಾಂತರ ಹೊರಹಾಕುತ್ತೆ. ಸೊ ಈ ಫಂಕ್ಷನ್ ನಮ್ಮ ಕಿಡ್ನಿ ಮಾಡಲಿಲ್ಲ ಅಂತಂದರೆ ಯಾರು ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ನೋ. ಕಿಡ್ನಿ ಫೇಲ್ ಆಯಿತು ಅಂತಂದರೆ ನೀರು ಶೇಖರಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಅದೇ ರೀತಿ ಎಲೆಕ್ಟ್ರೋಲೈಟ್ಸ್ ಕೂಡ ನೀವು ಕೇಳಿರ್ಬೋದು, ಸೋಡಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಬೈಕಾರ್ಬೋನೇಟ್, ಕ್ಯಾಲ್ಶಿಯಂ, ಈ ಎಲ್ಲ ನಾವು ಖನಿಜಾಂಶ ಅಥವಾ ಲವಣಾಂಶ ಅಂತ ಏನು ಹೇಳ್ತೀವಿ, ಅವುಗಳು ಒಂದು ಸಮಸ್ಥಿತಿಯಲ್ಲಿ ಇರಬೇಕು ರಕ್ತದಲ್ಲಿ. ಅದಿದ್ರೇ ನಮ್ಮ ಸೆಲ್ಗಳು ಅಥವಾ ಇಂಟರ್ನಲ್ ಆರ್ಗನ್ಸ್ ನಾರ್ಮಲ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ಲೆವೆಲೆಲ್ಲ ಮೇಂಟೈನ್ ಮಾಡೋದು ಯಾವುದು? ಅದು ನಮ್ಮ ಕಿಡ್ನಿ ಕೆಲಸ. ಸೊ ಇದೆಲ್ಲ ಕೆಲಸಗಳನ್ನು ನಮ್ಮ ಕಿಡ್ನಿ ಮಾಡುತ್ತೆ.
ಈ ಹಿಂದೆ ಎಲ್ಲ ನಾವು ಕೇಳ್ಪಟ್ಟ ಅಂದ್ರೆ ಈ ಡಯಾಲಿಸಿಸ್ ಮಾಡಿಸೋದಂದ್ರೆ ವಯಸ್ಸಾಗಿರೋರು ಅಥವಾ ವಯಸ್ಸಾದಂತೆ ಕಾಯಿಲೆ ಕಸಾನೆಗಳು ವೆರಿ ಕಾಮನ್ ಅಂತ ಹೇಳ್ಬೋದು. ಕಿಡ್ನಿ ಸಮಸ್ಯೆಗಳು ತಂದೊಡುತ್ತೆ, ನಂತರದಲ್ಲಿ ಡಯಾಲಿಸಿಸ್ಗೆ ಹೋಗ್ತಾರೆ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಇನ್ನು ವಯಸ್ಕರಲ್ಲಿ 30 ವರ್ಷ ಕೂಡ ಆಗಿರೋಲ್ಲ ಅಂಥವ್ರು ಕೂಡ ಡಯಾಲಿಸಿಸ್ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಏನು ಕಾರಣ ಇರಬಹುದು ಇದಕ್ಕೆ? ಕಿಡ್ನಿ ಕಾಯಿಲೆಗೂ ವಯಸ್ಸಿಗೂ ಏನೂ ರಿಲೇಷನ್ ಇಲ್ಲ. ನಮ್ಮಲ್ಲಿ ಕಿಡ್ನಿ ಕಾಯಿಲೆ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಏನು ಹೇಳ್ತೀವಿ, ಅಥವಾ ಇರ್ರಿವರ್ಸಿಬಲ್ ಕಿಡ್ನಿ ಫೇಲ್ಯೂರ್, ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಡಯಾಬಿಟೀಸ್ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಹೈ ಬ್ಲಡ್ ಪ್ರೆಷರ್ BP ಇರೋರಿಗೆ ಬರುತ್ತೆ. ಸೊ ಈ ಡಯಾಬಿಟೀಸ್ ಅಥವಾ ಬ್ಲಡ್ ಪ್ರೆಷರ್ ಇರೋರು ಯೂಶುವಲಿ ಇನಿಷಿಯಲ್ ಸ್ಟೇಜಸಲ್ಲಿ ಕಿಡ್ನಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಒಂದು 10 ವರ್ಷ 15 ವರ್ಷ ಆದ ನಂತರ ಅದು ಕಿಡ್ನಿ ಮೇಲೆ ಪರಿಣಾಮ ಬೀಳಿ ಕಿಡ್ನಿ ಕಂಪ್ಲೀಟಾಗಿ ಟೋಟಲಿ ಫೇಲ್ ಆಗುತ್ತೆ. ಸೊ ಅದಕ್ಕೆ ನಾವು ಕಾಮನ್ ಆಗಿ ವಯಸ್ಕರಲ್ಲಿ ಏಜ್ ಆದವರಲ್ಲಿ ನಾವು ಇದು ಕಿಡ್ನಿ ಫೇಲ್ಯೂರ್ನ ನೋಡ್ತೀವಿ. ಬಟ್ ಇದೊಂದೇ ಅಲ್ಲ, ಯಂಗ್ಸ್ಟರ್ಸ್ ಅಲ್ಲೂ ನಾವು ಕಿಡ್ನಿ ಫೇಲ್ಯೂರ್ನ ನೋಡ್ಬೋದು. ಅವರಿಗೆ ಯಾವ ರೀತಿಯಿಂದ ಕಿಡ್ನಿ ಅಫೆಕ್ಟ್ ಆಗುತ್ತೆ ಅಂದ್ರೆ ಇನ್ಫೆಕ್ಷನ್ಸ್ ಇರ್ಬೋದು, ಸ್ಟೋನ್ಸ್ ಇರ್ಬೋದು, ಬೈ ಬರ್ತ್ ಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು. ಸೊ ಗ್ಲಾಮರ್ಲೋನೆಫ್ರೈಟಿಸ್ ಅಂತ ಹೇಳ್ತೀವಿ, ಅಥವಾ ಮೆಡಿಸಿನ್ ಅಥವಾ ಅಲರ್ಜಿ ರಿಯಾಕ್ಷನ್ ಇಂದ ಆಗ್ಬೋದು, ಟಾಕ್ಸಿನ್ ಪದಾರ್ಥಗಳ ಸೇವನೆಯಿಂದ ಆಗ್ಬೋದು. ಈ ಎಲ್ಲಾ ಕಾರಣಗಳಿಂದನೂ ಕೂಡ ಕಿಡ್ನಿಗೆ ಹೊಡೆತ ಬೀಳ್ಬೋದು. ಸೊ ಈ ಯಾವ್ದಾದ್ರು ಒಂದು ಕಾರಣ ಯಂಗ್ಸ್ಟರ್ಸ್ ಅಲ್ಲಿ ಆಯ್ತು ಅಂತಂದ್ರೆ ಅವರಲ್ಲೂ ಕೂಡ ನಾವು ಕಿಡ್ನಿ ಫೇಲ್ಯೂರ್ನ ಕಾಣಲ್ಪಡ್ತೀವಿ. ಓಕೆ, ಕಾಲರ್ ಹಿಡಿತಾರೆ, ಮಾತನಾಡ್ಸೋಣ. ಉಡುಪಿಯಿಂದ ಸುಶೀಲಾ ಕರೆ ಮಾಡಿದ್ದಾರೆ. ನಮಸ್ತೆ ಸುಶೀಲಾ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಡಾಕ್ಟ್ರೆ. ನಮ್ಮ ಪಪ್ಪನ ಕಾಲ್ ಬೀಗ್ತಾ ಇದೆ ಈಗ. ಓಕೆ, ಉಚ್ಚಿಲಿಚ್ಚಿ ಎಲ್ಲ ಕ್ಲಿಯರ್ ಹೋಗ್ತಾ ಇದೆ. ಸಾರಿ, ಇನ್ನೊಂದ್ಸರಿ ಹೇಳ್ತೀರಾ? ಕಾಲಲ್ಲಿ ಏನು ಬಾವು ಬರ್ತಾ ಇದೆಯಾ? ಹಾ, ಬಾವು ಬರ್ತಾ ಇದೆ. ಓಕೆ, ಮತ್ತು ಬೇರೆ ಪ್ರಾಬ್ಲಮ್ ಇಲ್ಲ, ಮತ್ತೆ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಒನ್ ಆಫ್ ದ ಸಿಂಪ್ಟಮ್ಸ್ ಕಿಡ್ನಿ ಕಾಯಿಲೆ ಇರೋರಲ್ಲಿ ಏನಪ್ಪಾ ಅಂತಂತಂದ್ರೆ ಕಾಲಲ್ಲಿ ಊತ ಬರೋದು. ಓಕೆ, ಕಿಡ್ನಿ ಸರಿಯಾದ ಪ್ರಮಾಣದಲ್ಲಿ ಶರೀರದಿಂದ ನೀರು ತೆಗೆದಾಕ್ಲಿಲ್ಲ, ಯೂರಿನ್ ಏನಾದ್ರೂ ಕಡಿಮೆ ಆಯ್ತು ಅಂತಂತಂದ್ರೆ ಕಾಲಲ್ಲಿ ಬಾವು ಬರ್ಬೋದು. ಒಂದೊಂದ್ಸರಿ ಬರ್ತಾ ಇರುತ್ತೆ. ಸೊ ಒನ್ ಆಫ್ ದ ರೀಸನ್ಸ್ ಕಾಲಲ್ಲಿ ಬಾವು ಬರೋದು ಕಿಡ್ನಿ ಕಾಯಿಲೆಯಿಂದ ಇರ್ಬೋದು, ಕಿಡ್ನಿ ಫೇಲ್ ಆಗೋದ್ರಿಂದ ಇರ್ಬೋದು. ಎರಡನೇದು ಏನಪ್ಪಾ ಅಂತಂತಂದ್ರೆ ಯೂರಿನಲ್ಲಿ ಏನಾದರೂ ಪ್ರೋಟೀನ್ ಲಾಸ್ ಆದ್ರೆ, ಓಕೆ, ಆಲ್ಬ್ಯುಮಿನ್ ಅನ್ನೋದೇನಾದ್ರೂ ಜಾಸ್ತಿ ಹೋಗ್ತಾ ಇದ್ರೆ ಆವಾಗ ಕೂಡ ಕಾಲಲ್ಲಿ ಬಾವು ಬರುತ್ತೆ. ಇದನ್ನ ಹೇಗೆ ಪತ್ತೆ ಹಚ್ತೀರಾ? ಒಂದು ಯೂರಿನ್ ಟೆಸ್ಟ್ ಮಾಡಿ ನೋಡಿ, ಅದರಲ್ಲಿ ಆಲ್ಬ್ಯುಮಿನ್ ಏನಾದರೂ ಇದೆಯಾ, ಬ್ಲಡ್ ಅಲ್ಲಿ ಸೀರಮ್ ಕ್ರಿಯಾಟಿನಿನ್ ಎಷ್ಟಿದೆ ಅಂತ ನೋಡ್ಬಿಟ್ಟು ನಾವು ಪತ್ತೆ ಹಚ್ತೀವಿ. ನಾನು ಹೇಳೋದೇನಂತಂದ್ರೆ ಕಾಲಲ್ಲಿ ಬಾವು ಬರ್ತಾ ಇರೋದ್ರಿಂದ ನಿಮ್ಮ ಲೋಕಲ್ ಡಾಕ್ಟರ್ನಲ್ಲಿ ಎಲ್ಲರೂ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಅವರು ಅದು ಏನು ಅಂತ ಹೇಳಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಕಿಡ್ನಿ ಕಾಯಿಲೆ ಅಲ್ಲದನೆ, ಓಕೆ, ಹಾರ್ಟ್ ತೊಂದರೆ ಇದ್ದಾಗಲೂ ಕೆಲವೊಮ್ಮೆ ಕಾಲಲ್ಲಿ ಊತ ಬರಬಹುದು, ಲಂಗ್ಸ್ ತೊಂದರೆ ಇದ್ದಾಗ, ಲಿವರ್ ತೊಂದರೆ ಇದ್ದಾಗಲೂ ಕೂಡ ಕಾಲಲ್ಲಿ ಬಾವು ಬರಬಹುದು. ನಾವೀಗ ಏನು ನೋಡಬೇಕು ಅಂತಂದ್ರೆ ಯಾವ ಕಾರಣದಿಂದ ನಿಮ್ಮ ಮನೆಯವರಿಗೆ ಕಾಲಲ್ಲಿ ಊತ ಬರ್ತಾ ಇದೆ ಅಂತ. ಧನ್ಯವಾದ ಕರೆ ಮಾಡಿದಾಗ. ಒಮ್ಮೆ ಡಾಕ್ಟರ್ನ ಭೇಟಿಯಾದ್ರೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಡಯಾಲಿಸಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ಯಾವ್ಯಾವ ರೀತಿಯ ಡಯಾಲಿಸಿಸ್ ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ? ಹೌದು, ಒಂದು ಬ್ಲಡ್ ಡಯಾಲಿಸಿಸ್ ಅಂತ ಹೇಳ್ತೀವಿ, ಅದು ಹಿಮೋಡಯಾಲಿಸಿಸ್. ಕಾಮನ್ ಆಗಿ ಕನ್ವೆನ್ಷನಲಿ ನಾವು ನೋಡೋದೇನಂತಂದ್ರೆ ಡಯಾಲಿಸಿಸ್ ಸೆಂಟರ್ಲಿ ಬ್ಲಡ್ ಡಯಾಲಿಸಿಸ್. ಮತ್ತೆ ಇನ್ನೊಂದ್ ತರ ಡಯಾಲಿಸಿಸ್ ಇದೆ, ಅದನ್ನ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಇದು ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಡಯಾಲಿಸಿಸ್. ಮತ್ತೆ ಹೊಟ್ಟೆನಲ್ಲಿ ಡಯಾಲಿಸಿಸ್ ಸ್ಪೆಷಲ್ ಫ್ಲೂಯಿಡ್ ಬರುತ್ತೆ, ಅದನ್ನ ಹೊಟ್ಟೆನಲ್ಲಿ ಹಾಕಿ ಅದು ಫಿಲ್ಟ್ರೇಷನ್ ಆಗುತ್ತೆ, ಅದನ್ನ ತೆಗೆದು ಹಾಕ್ತಿವಿ. ಸೊ ಹಿಮೋಡಯಾಲಿಸಿಸ್ ಮತ್ತು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಎರಡು ವಿಧಾನಗಳು. ಈಗ ಒಮ್ಮೆ ಡಯಾಲಿಸಿಸ್ ಮಾಡಿದ್ರೆ ಅಂದ್ರೆ ಜೀವನ ಪರ್ಯಂತ ಮಾಡಿಸ್ತಾ ಇರಬೇಕು ಅಥವಾ ಪೇಷಂಟ್ ಕಂಡೀಷನ್ ನೋಡಿಕೊಂಡು ಒಂದು ಸ್ವಲ್ಪ ದಿನಗಳ ಕಾಲ ಮಾಡಿಸಿ ಆಮೇಲೆ ನಿಲ್ಲಿಸಬಹುದಾ, ಹೇಗೆ? ಯಾವ ಕಾರಣಕ್ಕಿಂದ ನಾವು ಡಯಾಲಿಸಿಸ್ ಮಾಡ್ತೀವಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಕೆಲವೊಂದು ಕಾಯಿಲೆಗಳಲ್ಲಿ ಕಿಡ್ನಿ ತೊಂದರೆ ಏನು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ, ಟೆಂಪರರಿಗೆ ಅಷ್ಟೇ ಕಿಡ್ನಿ ಕೆಲಸ ಮಾಡೋದನ್ನ ನಿಲ್ಲಿಸಿರುತ್ತೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಡಯಾಲಿಸಿಸ್ ಮಾಡೋದು ಟೆಂಪರರಿ. ಓಕೆ, ಇನ್ನೊಂದು ಕೆಲವೊಂದು ಕಾಯಿಲೆಗಳನ್ನ ಕ್ರಾನಿಕ್ ಕಿಡ್ನಿ ಡಿಸೀಸ್, ಇರ್ರಿವರ್ಸಿಬಲ್ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ. ಅಂತವರಲ್ಲಿ ಡಯಾಲಿಸಿಸ್ ನಾವು ಯಾವಾಗ ಶುರು ಮಾಡ್ತೀವಿ ಆವಾಗ ಮೋಸ್ಟ್ ಪ್ರಾಬಬ್ಲಿ ಅದು ಲೈಫ್ ಲಾಂಗ್ ಇರುತ್ತೆ. ಈಗ ಒಮ್ಮೆ ಡಯಾಲಿಸಿಸ್ಗೆ ಒಳಪಟ್ರೆ ಅವರ ಜೀವನ ಶೈಲಿ ಹೇಗಿರಬೇಕು ಅಂದ್ರೆ, ಈಗ ವಾರದಲ್ಲಿ 3 ದಿನ ಅಂತ ಹೇಳ್ತಾ ಇದ್ರಿ, ನಾರ್ಮಲ್ ಆಗಿ ಅವ್ರು ಲೈಫ್ ಲೀಡ್ ಮಾಡಬಹುದಾ, ಹೇಗೆ ಅಂತ? ಡೆಫಿನೆಟ್ ಆಗಿ ಡಯಾಲಿಸಿಸ್ ಇಲ್ದೇನೆ ಇರೋ ಲೈಫ್ಗೂ ವಿತ್ ಡಯಾಲಿಸಿಸ್ ಲೈಫ್ಗೂ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಲೈಫ್ ಡೆಫಿನೆಟ್ಲಿ ಮೇಂಟೈನ್ ಆಗುತ್ತೆ. ಅವರು ಏನದು ಡೇ ಟು ಡೇ ಆಕ್ಟಿವಿಟೀಸ್ನ ಎನರ್ಜೆಟಿಕ್ ಆಗಿ ಮಾಡಬಹುದು. ಓಕೆ, ಹಸಿವೆ ಎಲ್ಲ ಚೆನ್ನಾಗಿರುತ್ತೆ.
ಶಕ್ತಿ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಲೆಥಾರ್ಜಿ, ಫೆಟೀಗ್, ಡಯಾಲಿಸಿಸ್ ಇಲ್ದೇ ಇದ್ದರೆ ಆ ಕಲ್ಮಶಗಳೆಲ್ಲ ಸೇರಿಕೊಂಡು ಅವರು ನಾರ್ಮಲ್ ಜನಜೀವನ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಡಯಾಲಿಸಿಸ್ನ ಮಿಸ್ ಮಾಡಬಾರ್ದು. ಅವರು ವಾರದಲ್ಲಿ 3 ಸರಿ ಏನಿದೆ ರೆಗ್ಯುಲರ್ ಆಗಿ ಅದನ್ನು ಮಾಡಿಸ್ಬೇಕು. ಡಯಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಫ್ಲೂಯಿಡ್ ರಿಸ್ಟ್ರಿಕ್ಷನ್ನು, ಪ್ರೋಟೀನ್ ಅಧಿಕ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ, ಪೊಟ್ಯಾಷಿಯಂ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಸೊ ಡಯಟ್ ಬಿಕಮ್ಸ್ ಇಂಪಾರ್ಟೆಂಟ್. ಮೆಡಿಸಿನ್ಸನ್ನು ತಗೋಬೇಕಾಗತ್ತೆ, ಇದೆಷ್ಟಲ್ಲದೆ ಡಯಾಲಿಸಿಸ್ ಅಲ್ಲದೆ. ಆ ಡಯಾಲಿಸಿಸ್ಗೆ ಸಂಬಂಧಪಟ್ಟ ಕಿಡ್ನಿಗೆ ಸಂಬಂಧಪಟ್ಟ ಮಾತ್ರೆ ಔಷಧಿಗಳೇನು ಅದನ್ನು ತಗೋಬೇಕು. ವೆರಿ ಇಂಪಾರ್ಟೆಂಟ್, ಈಕ್ವಲಿ ಇಂಪಾರ್ಟೆಂಟ್ ಈಸ್ ನೀವು ಎಷ್ಟು ನಿಮ್ಮ ಫಿಸಿಕಲ್ ಫಿಟ್ನೆಸ್ನ ಮೇಂಟೈನ್ ಮಾಡ್ತೀರಾ, ಓಕೆ, ಆ್ಯಂಡ್ ಮೆಂಟಲ್ ಫಿಟ್ನೆಸ್ ಎಷ್ಟೊಂದು ಮೇಂಟೈನ್ ಮಾಡ್ತೀರಾ. ಇದೆರಡೂ ಕೂಡ ಓವರ್ ಆಲ್ ಕಿಡ್ನಿ ರೋಗಿಗಳಿಗೆ ಇಂಪಾರ್ಟೆಂಟ್. ಕಾಲರ್ ಹಿಡಿದರೆ ಮಾತಾಡ್ಸೋಣ. ಬಳ್ಳಾರಿಯಿಂದ ಜ್ಯೋತಿ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಇದು ನನಗೆ ಯೂರಿನ್ ಅಲ್ಲಿ ಇದು ಯೂರಿನ್ ಮಾಡಿದಾಗ ಕಮಡಲ್ಲಿ ನೊರೆ ಕಾಣ್ತದೆ. ಅದು ಇದ್ದಿದ್ದು ಡಾಕ್ಟ್ರಿಗೆ ಬಳ್ಳಾರಿಯಲ್ಲಿ ತೋರಿಸಿದ್ದೇವೆ, ಯೂರಾಲಜಿಸ್ಟ್ಗೆ. ಓಕೆ, ಅವರು ಎಲ್ಲ ಟೆಸ್ಟಿಗೆಲ್ಲ ಬರೆದು ಕೊಟ್ಟುಬಿಟ್ಟು ಎಲ್ಲ ಓಕೆ, ಕೆಲವು ಇದರಲ್ಲಿ ಒಂದು 0.2 ಆ ಟೈಪ್ ಏನೋ ಫಸ್ಟ್ ಇದೆ ಅಂತ ಹೇಳಿದ್ರೆ. ಓಕೆ, ಅವರು ಅದನ್ನ ಮೆಡಿಕಲ್ ಕಾಲೇಜಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂದರು. ಓಕೆ, ಅಲ್ಲ ದೆನ್ ಅವರು ಇಲ್ಲ ಪರವಾಗಿಲ್ಲ, ನಿಮ್ಮ ಏಜಿಗೆ, ನಂದು 66 ಆಗಿದೆ ಮೇಡಮ್. ಓಕೆ, ಏಜಿಗೆ ಪರವಾಗಿಲ್ಲ, ಏನು ಹಾಕಿಲ್ಲ ಅಂತ ಹೇಳಿದ್ರು. 2 ಸಿರಪ್ ಬರೆದು ಕೊಟ್ಟಿದ್ರು. ಒಂದು ಸಿರಪ್, ಆ ಸಿರಪ್ ಒಂದು ಬಾಟ್ಲ್ ತಗೊಂಡೆ, ಇನ್ನೊಂದು ಬಾಟ್ಲ್ ತಗೊಳ್ಳಿ ಅಂದ್ರು. ಇನ್ನೊಂದು ಬಾಟ್ಲ್ ತಗೊಂಡೆ. ಅದು ನೊರೆ ಕಡಿಮೆ ಆಯ್ತು ಹೊರತು ಈಗಲೂ ಮಧ್ಯೆ ಮಧ್ಯೆ ಬರ್ತಾ ಇರ್ತದೆ. ಅದು ಡೈಲ್ಯೂಟ್ ಆಗಿಬಿಡ್ತದೆ. ಇಮಿಡಿಯೇಟ್ ಕಮಾಡೋದಲ್ಲಿ ನೊರೆ ಕಂಟಿದೆ, ಒಂದು ಅರ್ಧ ಮತ್ತು ನೀರು ಹೊಡೆದ್ರೆ ಮತ್ತೊಂದು 10 ಮಿನಿಟ್ಸ್, ಹಾಫ್ ಆನ್ ಅವರ್ ಒಳಗೆ ಮತ್ತೆ ಹೋಗುವಾಗ ಡೈಲ್ಯೂಟ್ ಆಗಿರ್ತದೆ, ವೈಟ್ ನೀರು ಕಾಣ್ತದೆ. ಓಕೆ, ಸೊ ಮತ್ತೆ ಕಾಲು ಬಾತ್ ಏನಿಲ್ಲ ಮೇಡಮ್. ಓಕೆ, ಯೂರಿನ್ ಸ್ವಲ್ಪ ಸ್ಲೋ ಹೋಗ್ತದೆ ಬಹಳ. ಓಕೆ, ಅದಕ್ಕೆ ಒಂದು ಹೆಚ್ಚು ಕಮ್ಮಿ 1.5 ವರ್ಷದಿಂದ ಒಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಅದು ಯೂರಾಲಜಿಸ್ಟ್ ಡಾಕ್ಟರ್ ಬರೆದು ಕೊಟ್ಟಿದ್ರು. ಅದು ಡೈಲಿ ಒಂದು ನೈಟ್ ತಗೊಳ್ತಾ ಇದ್ದೀನಿ ಮೇಡಮ್. ಓಕೆ, ಮತ್ತೆ ನೀರು ಕುಡಿಬೇಕು. ಈಗ ಸ್ವಲ್ಪ ಸ್ಲೋ ಹೋಗ್ತಿದೆ, ಅದರಿಂದ ತೊಂದರೆ ಏನಿಲ್ಲಲ್ಲ ಮೇಡಮ್? 2 ಕ್ವೆಶ್ಚನ್ ನೀವು ಕೇಳಿರೋದು. ಒಂದು, ಯೂರಿನಲ್ಲಿ ನೊರೆ ಯಾಕೆ ಹೋಗುತ್ತೆ ಅಂತ. ಸರ್ವೇ ಸಾಧಾರಣವಾಗಿ ಯೂರಿನಲ್ಲಿ ನೊರೆ ಯಾಕೆ ಹೋಗುತ್ತೆ ಅಂತಂದರೆ ಪ್ರೋಟೀನ್ ಲಾಸ್ ಆಗೋದ್ರಿಂದ ಹೋಗುತ್ತೆ. ನಾರ್ಮಲ್ ಆಗಿ ಯೂರಿನಲ್ಲಿ ಪ್ರೋಟೀನ್ ಹೋಗಬಾರ್ದು. ಹಾಗೇನಾದರೂ ಪ್ರೋಟೀನ್ ಹೋಗ್ತಾ ಇದೆ ಅಂತ ಪತ್ತೆ ಹಚ್ಚಿದ್ರೆ ಅದನ್ನು ಯೂಶಲಿ ನಾವು ಕ್ವಾಂಟಿಫೈ ಮಾಡ್ತೀವಿ, ಅಂದರೆ ಎಷ್ಟು ಗ್ರಾಮ್ ಪ್ರೋಟೀನ್ ಹೋಗ್ತಾ ಇದೆ ಅಂತ. ಮತ್ತು ಅದಾದಮೇಲೆ ನಾವು ಕಾರಣನ ತಿಳ್ಕೊಳ್ತೀವಿ, ಯಾತಕ್ಕೋಸ್ಕರ ಪ್ರೋಟೀನ್ ಹೋಗ್ತಾ ಇದೆ ಅಂತ, ಪ್ರೋಟೀನ್ ಹೋಗೋಂಥ ಯಾವ ಕಾಯಿಲೆ ಇದು ಅಂತ. ಅದನ್ನು ಪತ್ತೆ ಹಚ್ಚಿ ನಾವು ನಿಮ್ಗೆ ಯೂಶಲಿ ಮೆಡಿಸಿನ್ನ ಕೊಡ್ತೀವಿ. ಓಕೆ, ಸೊ ನೀವು ಹೇಳಿರೋ ಪ್ರಕಾರ ಮೋಸ್ಟ್ಲಿ ಪ್ರೋಟೀನ್ ಹೋಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಡೀಟೇಲ್ ನೋಡಬೇಕು ಅಂತಂತಂದರೆ ಯೂರಿನ್ ರಿಪೋರ್ಟ್ಸ್ನ ನೋಡಬೇಕಾಗುತ್ತೆ. ಮತ್ತು ನಿಮ್ಗೆ ಬೇರೆ ಏನಾದರೂ ಹಿಸ್ಟ್ರಿ ಇತ್ತಾ ಅಂತ ನಾನು ನೋಡಬೇಕಾಗುತ್ತೆ. ಅಸೋಸಿಯೇಟೆಡ್ ಏನಾದರೂ ಶುಗರ್ ಇದೆಯಾ, BP ಇದೆಯಾ, ಹಿಂದೆ ಏನಾದರೂ ಕಾಯಿಲೆ ಕಸಾಲೆಗಳಿತ್ತಾ ಅಂತ ಅದು ನೋಡಬೇಕಾಗುತ್ತೆ. ಒಂದು. ಎರಡನೇದು, ಯೂರಿನ್ ಫ್ಲೋ ಸ್ಲೋ ಆಗೋದು. ಯೂರಿನ್ ಫ್ಲೋ ಸ್ಲೋ ಆಗೋದು ಯಾಕಾಗುತ್ತೆ ಅಂತಂದರೆ ಆಫ್ಟರ್ ದ ಏಜ್ ಆಫ್ ಸೇ ಅಬೌಟ್ 45-50 ಗಂಡಸರಲ್ಲಿ ಪ್ರಾಸ್ಟೇಟ್ ಅಂತ ಒಂದು ಅಂಗ ಇರುತ್ತೆ. ಆ ನಮ್ಮ ಮೂತ್ರದ ನಳಿಕೆ ಅಂತ ಏನು ಹೇಳ್ತೀವಿ, ಅದು ಪ್ರಾಸ್ಟೇಟ್ ಅಂಗದ ಥ್ರೂ ಪಾಸ್ ಆಗುತ್ತೆ. ಓಕೆ, ಸೊ ಈ ಪ್ರಾಸ್ಟೇಟ್ ಏಜ್ ಆಗ್ತಾ ಆಗ್ತಾ ಯಾವಾಗ ದೊಡ್ಡದಾಗುತ್ತೆ ಆವಾಗ ಯೂರಿನ್ ಫ್ಲೋಗೆ ಅದು ತೊಂದರೆ ಮಾಡ್ಬೋದು. ಆವಾಗ ನೀವು ಯೂರಾಲಜಿಸ್ಟ್ನ ಭೇಟಿ ಆದರೆ ಅವರು ಅದನ್ನು ಅಸೆಸ್ ಮಾಡಿಬಿಟ್ಟು ಯಾವ ಮಾತ್ರೆ ಕೊಡಬೇಕು ಅಂತ ಅವರು ಹೇಳ್ತಾರೆ. ಮೋಸ್ಟ್ಲಿ ಅದನ್ನೇ ನೀವು ಹೇಳಿದ್ದು, ರಾತ್ರಿ ಹೊತ್ತು ಮತ್ತೆ ತಗೊಳ್ಳಿಕ್ಕೆ ಒಂದು ಮಾತ್ರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ. ಸೊ ಅದನ್ನು ಮಾತ್ರೆ ತಗೊಂಡಿದ್ದಾಗ ಕೆಲವೊಂದು ದಿನ ನೀವು ಚೆನ್ನಾಗಿದ್ರಿ, ಅದಾದಮೇಲೆ ಈಗ ಮತ್ತೆ ಸಿಂಪ್ಟಮ್ಸ್ ಬರ್ಸಾಗ್ತಾ ಇದೆ ಅಂತಂದರೆ ಮತ್ತೊಮ್ಮೆ ಹೋಗಿ ಅವ್ರಿಗೆ ತೋರಿಸ್ಕೊಳ್ಳಿ. ಯಾಕಂದರೆ ಮತ್ತೇನು ಹೊಸ ಬೆಳವಣಿಗೆ ಆಗಿದೆ, ಬದಲಾವಣೆ ಆಗಿದೆ ಅಂತ ಅದನ್ನು ನೋಡಬೇಕು. ಬಿಕಾಸ್ ಆನ್ ಟ್ಯಾಬ್ಲೆಟ್ ಸಿಂಪ್ಟಮ್ಸ್ ಬರ್ಸಾಗ್ತಾ ಇದೆಯಲ್ಲ, ಅದನ್ನು ಚೆಕ್ ಮಾಡಿಸ್ಕೋಬೇಕು. ಧನ್ಯವಾದ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಹರಪನಹಳ್ಳಿಯಿಂದ ರಾಘವೇಂದ್ರ ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಳಿಪ್ಪ. ನಮಸ್ಕಾರ. ರಾಘವೇಂದ್ರ ಅವರೇ, ಮತ್ತೊಮ್ಮೆ ಕ್ವೆಶ್ಚನ್ ಕೇಳಿ. ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಕೇಳಿ. ಇದು ಬಲಗಡೆ ಇದೆಯಲ್ಲ, ಪ್ರೆಸ್ ಮಾಡಿದ್ರೆ ನೋವು ಬರುತ್ತೆ. ಓಕೆ, ಏನ್ ತೊಂದರೆ ಇಲ್ಲ ಮೇಡಮ್. ಓಕೆ, ಸೊ ಅವ್ರಿಗೆ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ಬಲಭಾಗದಲ್ಲಿ ಪಕ್ಕೆ ಕೆಳಗಡೆ ಒತ್ತದಾಗ ನೋವು ಬರುತ್ತೆ ಅಂತ. ಸೊ ಕಾಮನ್ಲಿ ಏನದು ಲಾಯಿನ್ ಏರಿಯಾ ಅಂತ ಏನ್ ಹೇಳ್ತೀವಿ, ರೈಟ್ ಅಂಡ್ ಲೆಫ್ಟ್ ಸೈಡ್ 2 ಕಿಡ್ನಿಗಳಿರ್ತವೆ. ಓಕೆ, ಸೊ ಇಟ್ ಮೇ ಬಿ ಬಿಕಾಸ್ ಆಫ್ ಕಿಡ್ನಿ ಅವರು ಒತ್ತದಾಗ ನೋವಾಗುತ್ತೆ ಅಂತ ಹೇಳಿರೋದು. ಅಂಡ್ ಇಂಟರ್ನಲ್ ಆರ್ಗನ್ಸ್ ಏನು
ಅನೇಕ ಅದರ್ ಆರ್ಗನ್ಸ್ನು ಇರುತ್ತೆ. ಸೊ ಅದನ್ನ ನಾವು ಪರೀಕ್ಷೆ ಮಾಡಿ ನೋಡಬೇಕು. ಓಕೆ, ಯೂಶಲಿ ಆ ಪಕ್ಕೆ ನೋವು ಜೊತೆಗೆ ಯೂರಿನರಿ ಡಿಸ್ಟರ್ಬೆನ್ಸ್ ಏನಾದರೂ ಇತ್ತು, ಜ್ವರ ಏನಾದರೂ ಬಂತು, ಬ್ಲಡ್ನಲ್ಲಿ ಏನಾದರೂ ಯೂರಿನಲ್ಲಿ ಏನಾದರೂ ಬ್ಲಡ್ ಹೋಗ್ತಾ ಇದೆ ಅಂತಂದ್ರೆ ಯೂಶಲಿ ನಾವು ಕಲ್ಲಿರ್ಬೋದಾ, ಕಿಡ್ನಿಗೆ ಸಂಬಂಧಪಟ್ಟಿದ್ದ ಅಂತ ನಾವು ಹೇಳ್ತೀವಿ. ಇಲ್ಲ ಇದೆಲ್ಲ ಏನು ಸಿಂಪ್ಟಮ್ಸ್ ಇಲ್ಲ ಅಂತಂತಂದ್ರೆ ಪ್ರಾಬಬ್ಲಿ ನಾವು ಸ್ಕ್ಯಾನ್ ಮಾಡಿ ನೋಡಬೇಕು. ಫಸ್ಟ್ ಸ್ಕ್ಯಾನ್ ಅನ್ನೋಕ್ಕಿಂತ ಮುಂಚೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡಬೇಕು ವಾಟ್ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅಂತ. ಸೊ ಜಸ್ಟ್ ಬಿಕಾಸ್ ಪಕ್ಕೆ ನೋವು ಬಂತು ಅಂತಂತಂದ್ರೆ ನೀವು ಕಿಡ್ನಿನಲ್ಲಿ ಏನೋ ಆಗಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಲೋಕಲಿ ಫಿಸಿಷಿಯನ್ನ ಮೀಟ್ ಮಾಡಿ ಅವರು ಎಕ್ಸಾಮಿನ್ ಮಾಡಿ ನಿಮಗೆ ಮುಂದೆ ಗೈಡ್ ಮಾಡ್ತಾರೆ. ಯಾಕಂದ್ರೆ ಅದು ಬಿಟ್ಟರೆ ಅವರಿಗೆ ಮತ್ತೆ ಬೇರೆ ಏನೂ ಕಿಡ್ನಿ ರಿಲೇಟೆಡ್ ಸಿಂಪ್ಟಮ್ಸ್ ಇಲ್ಲ. ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೆದಿರುತ್ತೆ. ಧನ್ಯವಾದ ರಾಘವೇಂದ್ರ ಅವರ ಕರೆ ಮಾಡೋದಕ್ಕಾಗಿ. ನೀವು ಡಯಾಲಿಸಿಸ್ ನಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಏನಾದರೂ ಬಂದಿದೆಯಾ? ಯಾಕಂದ್ರೆ ವಿಜ್ಞಾನ ಲೋಕದಲ್ಲಂತೂ ಸಾಕಷ್ಟು ಆವಿಷ್ಕಾರಗಳಾಗ್ತಾನೆ ಇರುತ್ತೆ. ಅಡ್ವಾನ್ಸ್ಡ್ ಡಯಾಲಿಸಿಸ್ ಈ ಪ್ರಕ್ರಿಯೆ ಪ್ರೋಸೆಸ್ ಏನಿದೆ ಅಲ್ಲ ಅದನ್ನೇ ತುಂಬಾ ಅಡ್ವಾನ್ಸ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಅಬೌಟ್ 10-20 ವರ್ಷಗಳ ಹಿಂದೆ ನಾವೇನು ಡಯಾಲಿಸಿಸ್ ಮಾಡ್ತಾ ಇದ್ವಿ, ಯಾವ ತರ ಮೆಷಿನ್ ಇತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಕಂಪೇರ್ ಮಾಡಿದ್ರೆ ತುಂಬಾ ಸೊಫಿಸ್ಟಿಕೇಟೆಡ್ ಮೆಷಿನ್ಸ್ ಇದೆ, ಆನ್ಲೈನ್ ಮಾನಿಟರಿಂಗ್ ಇದೆ. ಸೊ ಹಾಗಾಗಿ ಒನ್ಸ್ ಅಪಾನ್ ಎ ಟೈಮ್ ಏನು ICU ನಲ್ಲಿ ಮಾಡ್ತಕ್ಕಂಥ ಪ್ರೊಸೀಜರ್ ಇತ್ತು ಡಯಾಲಿಸಿಸ್, ಇವಾಗ ನಾವು ಆಲ್ಮೋಸ್ಟ್ ಏನದು ಇನ್ ಪೇಷಂಟ್ ಅಲ್ಲಿ ಮಾಡ್ತೀವಿ. ಅಷ್ಟೇ ಅಲ್ಲದೆ ಔಟ್ ಪೇಷಂಟ್ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಕೂಡ ಮಾಡ್ತೀವಿ ಔಟ್ ಆಫ್ ದ ಹಾಸ್ಪಿಟಲ್. ಹಾಗಾಗಿ ದಟ್ ಇಟ್ ಸೆಲ್ಫ್ ಇಸ್ ಅನ್ ಇಂಪ್ರೂವ್ಮೆಂಟ್. ಒಂದು ಅದಲ್ದೇನೆ ಹೊಸ ಏನು ಬಂದಿದೆ ಅಂತಂತಂದ್ರೆ ಈ ಸಪೋಸ್ ಕಿಡ್ನಿ ಕಾಯಿಲೆ ಮತ್ತು ಲಿವರ್ ಕಾಯಿಲೆ ಇದೆ, ಕಿಡ್ನಿ ಕಾಯಿಲೆ ಮತ್ತು ಹಾರ್ಟ್ ಕಾಯಿಲೆ ಇದೆ ಅಂಥ ರೋಗಿಗಳಿಗೆ ಡಯಾಲಿಸಿಸ್ನ ತಗೊಳ್ಬೇಕಾದ್ರೆ ಹೊಸ ಪ್ರಕಾರದ ಡಯಾಲಿಸಿಸ್ ನಾವು ಒಂದು ಸ್ಲೋ ಸಸ್ಟೈನ್ಡ್ ಲೋ ಎಫಿಷಿಯನ್ಸಿ ಡಯಾಲಿಸಿಸ್ ಅಂತ ಹೇಳ್ತೀವಿ, ಸ್ಲೆಡ್ ಅಂತ. ಸೊ ಅದನ್ನು ಮಾಡಬಹುದು. ಇನ್ನೂ ಹೊಸದಪ್ಪ ಅಂತಂದ್ರೆ ಆನ್ಲೈನ್ ಹಿಮೋಡಯಾಫಿಲ್ಟ್ರೇಷನ್ ಅಂತ ಬಂದಿದೆ. ಇದು ಅನ್ಸ್ಟೇಬಲ್ ಪೇಷಂಟ್ಸ್ ಇರ್ತಾರಲ್ಲ, ಹಾರ್ಟಿಂದ ಆಗಲಿ BP ವತಿಯಿಂದನಾಗಲಿ, ವೆರಿ ಸೆನ್ಸಿಟಿವ್ ಇಂಡಿವಿಜುವಲ್ಸ್ ಇರ್ತಾರೆ, ವೆರಿ ಎಲ್ಡರ್ಲಿ ಪೇಷಂಟ್ಸ್ ಇರ್ತಾರೆ, ಅಂಥವರಿಗೆ ನಾವು ಡಯಾಲಿಸಿಸ್ ಮಾಡಬೇಕು ಅಂತಂದ್ರೆ ಆನ್ಲೈನ್ ಹಿಮೋಡಯಾಫಿಲ್ಟ್ರೇಷನ್ ಅಂತ ಮಾಡ್ತೀವಿ. ಇದನ್ನ ಈ ರೋಗಿಗಳು ಚೆನ್ನಾಗಿ ಟಾಲರೇಟ್ ಮಾಡ್ತಾರೆ. ಅಂದ್ರೆ ತುಂಬಾ ಪೇನ್ಫುಲ್ ಪ್ರೊಸೆಸ್ ಇರುತ್ತೆ ಅದು? ಅಯ್ಯೋ ಖಂಡಿತ ಇಲ್ಲ. ಇಟ್ ಇಸ್ ಅ ಮಿತ್ ಅಂತ ಹೇಳಬೇಕು. ಡಯಾಲಿಸಿಸ್ ಇಸ್ ಅ ಪೇನ್ಫುಲ್ ಪ್ರೊಸೀಜರ್ ಅಂತ ಅನ್ನೋದು. ಡಯಾಲಿಸಿಸ್ ಮಾಡಬೇಕಾದ್ರೆ ಬ್ಲಡ್ ನ ಏನು ತೆಗಿತೀವಲ್ಲ ಅದಕ್ಕೊಂದು ಸಾಧನ ಇದೆ, ಫಿಸ್ಚುಲಾ ಅಂತ. ಆ ಫಿಸ್ಚುಲಾಗೆ ನಾವೇನು ನೀಡಲ್ ಮಾಡ್ತೀವಲ್ಲ ಬ್ಲಡ್ ಆಚೆ ತೆಗಿಲಿಕ್ಕೆ, ಅದು ಮಾತ್ರ ಅವಾಗ ಪ್ರಿಕ್, ಇಟ್ ಮೇ ಬಿ ಲೈಕ್ ಬ್ಲಡ್ ಡ್ರಾ ಮಾಡಬೇಕಾದ್ರೆ ಪ್ರಿಕ್ ಆದ್ರೆ ಎಷ್ಟು ನೋವಾಗುತ್ತಲ್ಲ ಅಷ್ಟು ನೋವಾಗ್ಬೋದು. ಒಂದು ಡಿಸ್ಕಂಫರ್ಟ್ ಅಂತ ಹೇಳ್ತೀನಿ, ನೋವು ಅಂತ ಹೇಳಲ್ಲ, ಡಿಸ್ಕಂಫರ್ಟ್ ಅಂತ ಹೇಳ್ತೀನಿ. ಅದು ಬಿಟ್ರೆ ಅದಾದ್ಮೇಲೆ ಒನ್ಸ್ ಬ್ಲಡ್ ಕನೆಕ್ಟ್ ಮಾಡಾದ್ಮೇಲೆ ಮೆಷಿನ್ಗೆ, ಸೊ ಇಟ್ ಇಸ್ ಎಂಟೈರ್ಲಿ ದೇ ವಿಲ್ ನಾಟ್ ಇವನ್ ರಿಯಲೈಸ್. ಓಕೆ, ಇಟ್ ಇಸ್ ಪೇನ್ಲೆಸ್ ಪ್ರೋಸೆಸ್. ಈಗ ಒಮ್ಮೆ ಓರ್ವ ವ್ಯಕ್ತಿಗೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಜೀವಿತಾವಧಿ ಎಷ್ಟು ದಿನಗಳ ಕಾಲ ಮುಂದೂಡಬಹುದು ಅಂತ ಹೇಳ್ತಾರೆ? ವಿ ಹ್ಯಾವ್ ಸೀನ್ ನಮ್ಮ ಡಯಾಲಿಸಿಸ್ ಪೇಷಂಟ್ಸು ಆವ್ರೇಜ್ ಆಗಿ ಒಂದು 5 to 10 years ಅಂತೂ ಡೆಫಿನೆಟ್ ಆಗಿ ದೇ ವಿಲ್ ಲೀವ್ ಆನ್ ಡಯಾಲಿಸಿಸ್. ಬಟ್ ಅದು ಬಿಟ್ಟರೆ ನಾವು ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ ಇನ್ ಮೋಸ್ಟ್ ಆಫ್ ದ ಪೀಪಲ್ ಲೀವ್ 20 years, ಓಕೆ 30 years ವರೆಗೂ ಏನದು ಆನ್ ಡಯಾಲಿಸಿಸ್ ಜೀವಂತ ಇರೋ ರೆಫರೆನ್ಸಸ್ ಇದೆ. ಅಂದ್ರೆ ಒಮ್ಮೆ ಈಗ ಕಿಡ್ನಿ ಫೇಲಿಯರ್ ಆದಂತಹ ಸಂದರ್ಭದಲ್ಲಿ ಡಯಾಲಿಸಿಸ್ಗೆ ಮೊರೆ ಹೋಗ್ತಾರೆ ಅಂತ ಹೇಳಿ, ಈಗ ಕಿಡ್ನಿ ಮತ್ತೆ ರಿಪ್ಲೇಸ್ ಮಾಡಿಕೊಂಡ್ರೆ ಮತ್ತೆ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರುತ್ತಾ ಅಥವಾ ಹಾಗೆ ಜೀವನ ಶೈಲಿ ನಡೆಸ್ಕೊಂಡು ಹೋಗಿ? ಕಿಡ್ನಿ ರಿಪ್ಲೇಸ್ ಮಾಡಿದ್ರು ಅಂತಂದ್ರೆ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟೇಷನ್ ಆಯ್ತು ಅಂದ್ರೆ ಮತ್ತೆ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಈಗ ಒಮ್ಮೆ ಡಯಾಲಿಸಿಸ್ಗೆ ಶುರು ಮಾಡಿದ್ಮೇಲೆ ಜೀವಿತಾವಧಿ ತನಕ ಇದನ್ನ ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗುತ್ತೆ. ಹೌದು, ತುಂಬಾ ಜನ ಹೇಳ್ತಾರೆ ಇದು ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್, ಸಾಮಾನ್ಯ ಜನರಲ್ಲ ಇದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜನಾ ಇದು? ಖಂಡಿತ ಇಲ್ಲ. ಈಗ ಡಯಾಲಿಸಿಸ್ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಈವನ್ ಸರ್ಕಾರ ಏನು ಮಾಡಿದೆ ಅಂದರೆ ಎಲ್ಲ ಜನರಲ್ ಹಾಸ್ಪಿಟಲು, ತಾಲೂಕಾ ಪ್ಲೇಸಸ್ಸಲ್ಲೂ ಕೂಡ ಡಯಾಲಿಸಿಸ್ ಸೆಂಟರ್ಸ್, ಡಯಾಲಿಸಿಸ್ ಮೆಷಿನ್ನ ಅವೈಲಬಿಲಿಟಿ ಮಾಡಿಟ್ಟಿದ್ದಾರೆ. ಹಾಗಾಗಿ ಇಟ್ ಈಸ್ ಅಫೋರ್ಡಬಲ್. ಡೆಫಿನೆಟ್ಲಿ ಒನ್ಸ್ ಅಪಾನ್ ಎ ಟೈಮ್ ಸಿಟಿಗೇನೆ ಬರಬೇಕು ಅಂತ ಇತ್ತು, ಹಾಗಿಲ್ಲ. ಈವನ್ ಪ್ರೈಸ್ ಕಾಸ್ಟ್ಲಿ ಇತ್ತು, ಈಗ ಹಾಗಿಲ್ಲ. ಇಟ್ ಈಸ್ ಅಫೋರ್ಡಬಲ್. ಅಂದ್ರೆ ಮನೆಯಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು ಇರುತ್ತಾ ಅಥವಾ ಹಾಸ್ಪಿಟಲ್ ಮಾಡ್ಕೊಳ್ಬೇಕಾಗತ್ತಾ ಡಯಾಲಿಸಿಸ್? ಮನೆಯಲ್ಲಿ 2 ಥರ ಡಯಾಲಿಸಿಸ್ ಇದೆ. ಒಂದು ಹೋಮ್ ಹಿಮೋಡಯಾಲಿಸಿಸ್ ಅಂತ ಅಂತಾರೆ. ಹೋಮ್ ಹಿಮೋಡಯಾಲಿಸಿಸ್ ಅಂತಂದ್ರೆ ಈ ಆಸ್ಪತ್ರೆಯಲ್ಲಿ ಮತ್ತೆ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಏನು ಬ್ಲಡ್ ಡಯಾಲಿಸಿಸ್ ಮಾಡ್ತೀವಲ್ಲ ಅದನ್ನೇ ಮನೆಯಲ್ಲಿ ಮಾಡೋದು. ಅದು ಮಾಡಬೇಕು ಅಂದ್ರೆ ನಮ್ಮ ಇಂಡಿಯಾನಲ್ಲಿ ಸೆಟಪ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಮನೆಯಲ್ಲೇ ಮೆಷಿನ್ ಇಟ್ಕೊಂಡು, ವಾಟರ್ ಪ್ಲಾಂಟ್ ಇಟ್ಕೊಂಡು, ಟೆಕ್ನಿಷಿಯನ್ ಕರೆಸ್ಕೊಂಡು ಮಾಡೋದು. ಓಕೆ, ಅಬ್ರಾಡ್ ಅಲ್ಲೆಲ್ಲ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಹೋಮ್ ಹಿಮೋಡಯಾಲಿಸಿಸ್ಗೆ ಸೆಪರೇಟ್ ಮೆಷಿನ್ ಇದೆ. ಓಕೆ, ಅದನ್ನ ಇಟ್ಕೊಂಡು ತಾವೇ ಅವ್ರಿಗೇನೆ ಟ್ರೈನಿಂಗ್ ಕೊಡಲಾಗುತ್ತೆ, ಅವರೇ ಮನೆಯಲ್ಲಿ ಮಾಡ್ಕೋಬಹುದು. ಅದಿನ್ನೂ ಇಂಡಿಯಾಗೆ ಬಂದಿಲ್ಲ. ಓಕೆ, ಇನ್ನೊಂದು ತರದ ಹೋಮ್ ಡಯಾಲಿಸಿಸ್ ಏನಪ್ಪಾ ಅಂತಂದ್ರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಮಾತಾಡಿದ್ವಿ ಅಲ್ವಾ, ಹೊಟ್ಟೆ ಡಯಾಲಿಸಿಸ್. ಒಂದು ಚೋಟ
ಆಪರೇಷನ್ ಮಾಡಿಬಿಟ್ಟು ಹೊಟ್ಟೆನಲ್ಲಿ ಕೆಥೆಟರ್ ಹಾಕ್ತೀವಿ. ಮತ್ತೆ ಡಯಾಲಿಸಿಸ್ ಸ್ಪೆಷಲ್ ಫ್ಲೂಯಿಡ್ ಬರುತ್ತೆ, ಅದನ್ನು ಹೇಗೆ ನೀವು ಹೊಟ್ಟೆಗೆ ಕನೆಕ್ಟ್ ಮಾಡಬೇಕು, ಮತ್ತೆ ಡಯಾಲಿಸಿಸ್ 4 ರಿಂದ 6 ತಾಸು ಇರುತ್ತೆ, ಅದಾದ್ಮೇಲೆ ಅದನ್ನ ತೆಗಿತೀವಿ. ಸೊ ಈ ಪ್ರೋಸೆಸ್ನ ಹೇಗೆ ಮಾಡೋದು ಅಂತ ನಾವು ಪೇಷಂಟ್ಸ್ಗೆ ಹೇಳ್ಕೊಟ್ರೆ ಅವ್ರು ಅದನ್ನ ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲೇ ಮಾಡ್ಕೊಂಡಿದ್ದು ತಿಂಗಳಿಗೆ ಒಂದ್ಸರಿ ಅಥವಾ 1.5 ತಿಂಗಳಲ್ಲಿ ಒಂದ್ಸರಿ ಬಂದು ನೆಫ್ರಾಲಜಿಸ್ಟ್ನ ಭೇಟಿ ಆಗ್ಬೋದು. ಇದನ್ನ ಹೋಮ್ ಡಯಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ ಡಯಾಲಿಸಿಸ್ ಮಾಡೋದ್ರೆ ಈಗ ವಾರದಲ್ಲಿ 3 ಸರಿ ಹೇಳ್ತಾ ಇದ್ದಾರೆ, ಪ್ರತಿ ಬಾರಿ ಕೂಡ ಸ್ವಲ್ಪ ಪೇನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಗಳೇನಾದರೂ ಇರುತ್ತೆ? ಅಂದ್ರೆ ಎಷ್ಟು ಗಂಟೆಗಳ ಕಾಲ ತಗೊಳುತ್ತೆ ಇದು ಡಯಾಲಿಸಿಸ್ ಮಾಡುವಂಥ ಟೈಮ್? ಓಕೆ, ನಾವು ಹೀಮೋಡಯಾಲಿಸಿಸ್ ಅಥವಾ ಬ್ಲಡ್ ಡಯಾಲಿಸಿಸ್ ಏನ್ ಮಾಡ್ತೀವಿ, ಅದು ಒಂದು ಸರಿ ಡಯಾಲಿಸಿಸ್ ಮಾಡಿದ್ರೆ ಇಟ್ ಈಸ್ ಅಬೌಟ್ 4 hours. ಓಕೆ, ಸೊ ನಾರ್ಮಲಿ ರೆಕಮೆಂಡೇಶನ್ ಹೇಳೋದು ಏನಪ್ಪಾ ಅಂತಂದ್ರೆ 4 hours 3 times ಇನ್ ಅ ವೀಕ್. ಸೊ ಟೋಟಲಿ ಕ್ಯುಮ್ಯುಲೇಟಿವ್ ಒಂದು ವಾರದಲ್ಲಿ ನಾವು 12 hours ಡಯಾಲಿಸಿಸ್ ಕೊಡಬೇಕು. ಅಂದ್ರೆ ಅವರು ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತಂದ್ರೆ ಸೊ ಅದು ಮಿನಿಮಮ್ ಅವಧಿ ಅವರು ಮಾಡಬೇಕಾಗಿರೋದು. ಓಕೆ, ಈಗ ಡಯಾಲಿಸಿಸ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಲೈಫ್ ಸ್ಟೈಲ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ? ಈಗ ಸಮ್ಟೈಮ್ಸ್ ಎಲ್ಲೋ ಹೋಗಿದ್ರು, ಹೊರಗಡೆ ಹೋಗಿದ್ರು ಅಂತ ಒಮ್ಮೆ ಡಯಾಲಿಸಿಸ್ ಮಿಸ್ ಮಾಡಿದ್ರು ಅಂದ್ರೆ ಅದರಿಂದ ಏನಾದ್ರು ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತಾ? ಖಂಡಿತ. ಅವ್ರದ್ದು ಎಂದು ಟ್ರಾವೆಲ್ ಆಗಲಿ ಅಥವಾ ಔಟ್ಸೈಡ್ ಆಕ್ಟಿವಿಟೀಸ್ ಏನು ರಿಸ್ಟ್ರಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಏನಪ್ಪಾ ಅಂದ್ರೆ ಡಯಾಲಿಸಿಸ್ ಮಿಸ್ ಮಾಡಬಾರ್ದು ಅಷ್ಟೇ. ಸೇ ಫಾರ್ ಎಕ್ಸಾಂಪಲ್ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಏನೋ ಟ್ರಾವೆಲ್ ಮಾಡ್ತೀರಾ, ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಅವ್ರು ಕೇಳಿದ್ರೆ ಯಾವ ಡಯಾಲಿಸಿಸ್ ಸೆಂಟರ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ, ಡಾಕ್ಟರ್ಸ್ ನರ್ಸಸ್ನ ಕೇಳಿದ್ರೆ ವಿಲ್ ಗಿವ್ ಯು ಕಾಂಟ್ಯಾಕ್ಟ್. ಓಕೆ, ಸೊ ಆ ಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ನೀವೊಂದು ನೋಟ್ ಬರೆದ್ರೆ ಓಕೆ ಯು ಕ್ಯಾನ್ ಬುಕ್ ಯುವರ್ ಅಪಾಯಿಂಟ್ಮೆಂಟ್ ಓವರ್ ದೇರ್. ಸೊ ನಿಮ್ದು ಏನು ಟೂರ್ ಇದೆ, ಟ್ರಿಪ್ ಇದೆ, ಅದನ್ನ ಮಾಡ್ಕೊಳ್ಳಿ. ಡಯಾಲಿಸಿಸ್ ಯಾವತ್ತಿನ ದಿನ ಇದೆ ಅವತ್ತನ್ನ ಮಿಸ್ ಮಾಡಬೇಡಿ, ಆ ಪ್ರೋಗ್ರಾಮ್ನ ಮಾಡಲೇಬೇಕು. ಓಕೆ, ಮಿಸ್ ಮಾಡಿದ್ರೆ ಎಸ್ ದೇ ಮೇ ಲ್ಯಾಂಡ್ ಅಪ್ ಇನ್ ಟ್ರಬಲ್. ಓಕೆ, ಸೊ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ಬೋದು, ಇಲ್ಲ ಹೃದಯ ಬಡಿತ ನಿಲ್ಬೋದು, ಅಂದ್ರೆ ಜೀವ ಹೋಗೋ ಪರಿಸ್ಥಿತಿ ಇರುತ್ತೆ. ಆದ್ರಿಂದ ಡಯಾಲಿಸಿಸ್ ಸೆಷನ್ನ ಮಿಸ್ ಮಾಡೋದು ಬೇಡ. ಓಕೆ, ಬಟ್ ಡೂ ಯುವರ್ ಆಕ್ಟಿವಿಟೀಸ್. ಬಟ್ ವೆರೆವರ್ ಯು ಗೋ ಡಯಾಲಿಸಿಸ್ ಸೆಂಟರ್ ಹತ್ತಿರದಲ್ಲಿ ಯಾವ್ದಿದೆ ಅಂತ ನೋಡಿಕೊಂಡು ಡಯಾಲಿಸಿಸ್ನ ತಪ್ಪಿಸ್ದೇ ಮಾಡಬೇಕು. ಅಂದ್ರೆ ಡಯಾಲಿಸಿಸ್ ಮಾಡುವಂತ ಸಂದರ್ಭದಲ್ಲಿ ಕೆಲವರಿಗೆ ತುಂಬಾ ಜನರಿಗೆ ಈಗ BP, ಶುಗರ್, ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ಅದರಿಂದ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತಾ ಹೇಗೆ? ಹೌದು, ಯೂಶಲಿ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ ಅಲ್ಲಿ ಬರೀ ಕಿಡ್ನಿ ಫೇಲ್ಯೂರ್ ಅಂತ ಬರಲ್ಲ. ದೇ ವಿಲ್ ಕಮ್ ವಿತ್ ಅ ಬ್ಯಾಗೇಜ್. ಅಸೋಸಿಯೇಟೆಡ್ ಡಯಾಬಿಟಿಸ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹಾರ್ಟ್ ಇರ್ಬೋದು. ಸೊ ಇವುಗಳನ್ನು ಕೂಡ ನಾವು ಗಣನೆಗೆ ತಗೋಬೇಕು. ಓಕೆ, ಈಗ ಯಾರಾದರೂ ಬ್ಲಡ್ ಪ್ರೆಷರ್ ಪೇಷಂಟ್ಸ್ ಇದ್ರು ಅಂತಂದ್ರೆ ಡಯಾಲಿಸಿಸ್ದು ಟ್ರೀಟ್ಮೆಂಟ್ ನಡೆಯುತ್ತೆ, ಅದ್ರ ಜೊತೆಗೆ BP ಮೆಡಿಸಿನ್ಸು ನಡೀತೀವಿ. ಶುಗರ್ ಪೇಷಂಟ್ ಇದ್ರು ಅಂತಂದ್ರೆ ಶುಗರ್ ಕಂಟ್ರೋಲ್ ಮೆಡಿಸಿನ್ಸ್ ನಡೆಯುತ್ತೆ, ಇನ್ಸುಲಿನ್ ಇದ್ರೆ ಇನ್ಸುಲಿನ್ ನಡೆಯುತ್ತೆ, ಮಾತ್ರೆಗಳಿದ್ರೆ ಮಾತ್ರೆ ನಡೆಯುತ್ತೆ, ಅದಕ್ಕೆ ಬೇಕಾದ ಡಯಟ್ ಫಾಲೋ ಮಾಡಬೇಕು, ಪ್ಲಸ್ ಡಯಾಲಿಸಿಸ್ ನಡೆಯುತ್ತೆ. ಅದೇ ರೀತಿ ಲಿವರ್ ತೊಂದರೆ ಇತ್ತು, ಲಂಗ್ಸ್ ತೊಂದರೆ ಇತ್ತು, ಹಾರ್ಟ್ ತೊಂದರೆ ಇದ್ದು ಅಷ್ಟೇ ಅವರು ರೆಸ್ಪೆಕ್ಟಿವ್ ಏನು ಸ್ಪೆಷಲಿಸ್ಟ್ ಇರ್ತಾರಲ್ಲ ಅವ್ರ ಹತ್ರ ರೆಗ್ಯುಲರ್ ಆಗಿ ಭೇಟಿ ಮಾಡಬೇಕು. ಓಕೆ, ಹೇಳಬೇಕು ಈ ಥರ ಡಯಾಲಿಸಿಸ್ ನಡೀತಾ ಇದೆ ಅಂತ. ಇದು ಟೀಮ್ ಎಫರ್ಟ್ ಅಂತ ಹೇಳ್ತೀವಿ. ನಮಗೇನಾದರೂ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ವಿ ವಿಲ್ ಆಲ್ಸೋ ಟಾಕ್ ಟು ದೆಮ್, ವಿಲ್ ಕಮ್ ಟು ಒನ್ ಕಾನ್ಸೆನ್ಸಸ್ ಅಂಡ್ ಎಲ್ಲ ಟ್ರೀಟ್ಮೆಂಟು ಅವ್ರು ತಗೊಳ್ಬೇಕಾಗುತ್ತೆ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ಜೊತೆಗೆ ಸಕ್ರಾನಲ್ಲಿ ಹೇಗೆ ಟ್ರೀಟ್ಮೆಂಟ್ ಸಿಗುತ್ತೆ? ವೀಕ್ಷಕರಿಗೆ ಇದನ್ನೇ ಹೇಳುದು, ಡಯಾಲಿಸಿಸ್ ಅಂದ್ರೆ ಆಕ್ಚುಲಿ ಜನರಲ್ಲಿ ತುಂಬಾ ಭಯ ಇದೆ. ಡಯಾಲಿಸಿಸ್ ಅಂದ್ರೆ ಡೆತ್ ಸೆಂಟೆನ್ಸ್ ಅಂತ ಅನ್ಕೊಳ್ತಾರೆ. ಖಂಡಿತ ಹಾಗಂತ ಅನ್ಕೋಬೇಡಿ. ಡಯಾಲಿಸಿಸ್ ನಾಟ್ ಅ ಡೆತ್ ಸೆಂಟೆನ್ಸ್, ಡಯಾಲಿಸಿಸ್ ಇಸ್ ಅ ಲೈಫ್ ಸೆಂಟೆನ್ಸ್. ಅಂದ್ರೆ ಒಂದು ಆರ್ಗನ್ ಸಂಪೂರ್ಣ ಫೇಲ್ ಆದ್ಮೇಲೂ ಕೂಡ ನೀವು ಜೀವಂತ ಇರ್ಬೋದು, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಮೇಂಟೈನ್ ಮಾಡ್ಕೋಬಹುದು. ಬಟ್ ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಕು. ಎಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೋತೀರಾ ಅಷ್ಟು ಬೇಗ ನೀವು ಅದನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತೀರಾ. ಡೋಂಟ್ ಪೋಸ್ಟ್ಪೋನ್ ಡಯಾಲಿಸಿಸ್. ಓಕೆ, ಧನ್ಯವಾದ ಮೇಡಮ್ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ವೀಕ್ಷಕರೇ, ಡಾಕ್ಟರ್ ಸುಷ್ಮಾ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತ್ಹಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ ಈ ರೀತಿ ಇದೆ 0804969469. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.